ಈಸ್ಟ್ಗೆ ಅಂದರೆ ಪೂರ್ವ ರಾಜ್ಯಗಳಿಗೆ ಹೆಚ್ಚಿನ, ಅದರಲ್ಲಿ ವಿಶೇಷವಾಗಿ ನಮ್ಮ ಈಶಾನ್ಯ ರಾಜ್ಯಗಳನ್ನು ಗುರಿಯಾಗಿಟ್ಟುಕೊಂಡು ಅಲ್ಲೊಂದು ಬುದ್ಧಿಸ್ಟ್ ಸರ್ಕಿಟ್ ಮಾಡುವಂಥದ್ದು, ಪ್ರವಾಸೋದ್ಯಮಕ್ಕೆ ಒತ್ತು ಕೊಡುವಂಥ. ಬಹುಶಃ ನೀವು ಹಾಸ್ಪಿಟಾಲಿಟಿ ಇಂಡಸ್ಟ್ರಿಯಲ್ಲೂ ಕೂಡ ಕೆಲಸ ಮಾಡ್ತಾ ಇರೋದ್ರಿಂದಾಗಿ ನೀವು ಅವಾಗಿಂದ ಹೇಳ್ತಾ ಇದ್ರಿ, ಹೋಟೆಲ್ಗಳಲ್ಲಿ ಇವಾಗ ಕೆಲಸ ಮಾಡೋಂಥವ್ರು ಹೆಚ್ಚು ಜನ ನಾರ್ತ್ ಈಸ್ಟಿಂದ ಬರ್ತಾ ಇದ್ರು. ಅಂದರೆ ಅಲ್ಲಿನ ಮೈಗ್ರೇಟ್ ಆಗ್ತಾ ಇರುವಂಥವರ ಸಂಖ್ಯೆ ಜಾಸ್ತಿ ಇದೆ ನಮ್ಮ ದೇಶದಲ್ಲಿ. ಬಹುಶಃ ಅದನ್ನು ತಡೆಯುವ ನಿಟ್ಟಿನಲ್ಲಿ ಇದು ಪ್ರಯತ್ನದ ಭಾಗ ಆಗಿ ಮುಖ್ಯ ಅಂತೇಳಿ ಅನಿಸುತ್ತೆ ನಿಮಗೆ. ಎಷ್ಟರ ಮಟ್ಟಿಗೆ ಇಂತಹ ಯೋಜನೆ ಹೆಲ್ಪ್ ಮಾಡುತ್ತೆ ನಾರ್ತ್ ಈಸ್ಟ್ ಕಡೆಯ ದೃಷ್ಟಿಯಿಂದ? ಖಂಡಿತವಾಗಿ. ಯಾಕಂದರೆ ಅಲ್ಲಿ ನಾರ್ತ್ ಈಸ್ಟ್ ಯಾರು ವಿಸಿಟ್ ಮಾಡಿದಾರೋ ಅವ್ರಿಗೆ ಚೆನ್ನಾಗಿ ಗೊತ್ತಾಗುತ್ತೆ. ದೇರ್ ಈಸ್ ಅ ಸ್ಟಾರ್ಕ್ ಡಿಫ್ರೆನ್ಸ್ ಬಿಟ್ವೀನ್ ದ ಡೆವಲಪ್ಮೆಂಟ್ ಇನ್ ಅದರ್ ಪಾರ್ಟ್ಸ್ ಆಫ್ ಇಂಡಿಯಾ ಆ್ಯಂಡ್ ನಾರ್ತ್ ಈಸ್ಟ್. ಇವಾಗ ಚೇಂಜ್ ಆಗ್ತಾ ಇದೆ. ನಾನೊಂದು 15-20 ವರ್ಷದ ಮುಂಚೆ ಹೋಗಿರೋ ಗೌಹಾತಿಗೆ ಇವಾಗ ಹೋಗಿರೋ ಗೌಹಾತಿ ತುಂಬ ಡಿಫ್ರೆನ್ಸ್ ಇದೆ. ಇನ್ನೂ ಫರ್ದರ್ ಅಸ್ಸಾಂ ಬಿಟ್ಟು ರಿಯಲ್ ನಾರ್ತ್ ಈಸ್ಟ್ಗೆ ಹೋದರೆ ಇನ್ನೂ ಡಿಫ್ರೆನ್ಸ್ ಈಸ್ ವೆರಿ ಸ್ಟಾರ್ಕ್. ಅದರಿಂದ ಅಲ್ಲಿ ಜಾಬ್ ಆಪರ್ಚುನಿಟೀಸ್ ತುಂಬ ಕಡಿಮೆ ಇದೆ ಅವ್ರಿಗೆ ಪಾಪ. ಆ್ಯಂಡ್ ದೇ ಲಿವ್ ಇನ್ ಅ ವೆರಿ ಲೋವರ್ ಲೆವೆಲ್ ಆಫ್ ಇನ್ಕಮ್ ಲೆವೆಲ್ಸಲ್ಲಿ ಇರ್ತಾರೆ ಅವರು. ಅದರಿಂದ ಈ ನಮ್ಮ BJP ಸರ್ಕಾರ ಬಂದಾಗಿಂದಾನೇ ಅಲ್ಲ, ಹೋದ 10 ವರ್ಷದಿಂದನೇ ನೀವು ನೋಡ್ತಾ ಇದ್ದೀರಾ, ಪ್ರಧಾನಮಂತ್ರಿಗಳು ನಾರ್ತ್ ಈಸ್ಟ್ ಡೆವಲಪ್ ಮಾಡಬೇಕು ಅಂತ ಒಂದು ಅವ್ರದ್ದು ಅಜೆಂಡಲ್ಲೇ ಇತ್ತು. ದೇ ಆರ್ ಗೋಯಿಂಗ್ ಅಹೆಡ್ ಆ್ಯಂಡ್ ಡೂಯಿಂಗ್ ಲಾಟ್ ಆಫ್ ಥಿಂಗ್ಸ್. ಆ ನಿಟ್ಟಿನಲ್ಲಿ ಇವಾಗ ಇವರು ಮಾಡ್ತಾ ಇರೋದು ನಾರ್ತ್ ಈಸ್ಟ್ಗೆ ಬುದ್ಧಿಸ್ಟ್ ಸರ್ಕ್ಯೂಟು ಅದು ಮಾಡ್ತಾ ಇರೋದು, ಇಟ್ ಈಸ್ ಕಂಟಿನ್ಯೂಯೇಷನ್ ಆಫ್ ದಟ್ ಪ್ರಾಜೆಕ್ಟ್, ನಂಬರ್ 1. ನಂಬರ್ 2 ಏನಂದರೆ ಎಂಪ್ಲಾಯ್ಮೆಂಟ್ ಜನ್ರೇಷನಲ್ಲಿ ಟೂರಿಸಮ್ ಇರೋ ಅಂಥ ಪೊಟೆನ್ಷಿಯಲ್ ಬೇರೆ ಯಾವ ಸೆಕ್ಟರ್ಗೂ ಇಲ್ಲ. ಫಾರ್ ದ ಸೇಮ್ ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್ ಟೂರಿಸಮ್ ಜನರೇಟ್ಸ್ ಮಚ್ ಹೈಯರ್ ಲೆವೆಲ್ ಆಫ್ ಎಂಪ್ಲಾಯ್ಮೆಂಟ್. ಅದು ಅವ್ರಿಗೆ ಬೇಕೇ ಬೇಕು. ಅಪಾರ್ಟ್ ಫ್ರಮ್ ದ್ಯಾಟ್ ನಾರ್ತ್ ಈಸ್ಟಲ್ಲಿ ಟೂರಿಸಮ್ ಪೊಟೆನ್ಷಿಯಲ್ ಈಸ್ ವೆರಿ ಹೈ. ಇಟ್ ಈಸ್ ಕಂಪ್ಲೀಟ್ಲಿ ಅನ್ಟ್ಯಾಪ್ಡ್. ಅಲ್ಲಿ ಹೋದ್ರೇ ಗೊತ್ತಾಗುತ್ತೆ ಟೂರಿಸಮ್ಗೆ ಎಷ್ಟು ಪೊಟೆನ್ಷಿಯಲ್ ಇದೆ ಅಂತ. ಇವಾಗಾದರೂ ಐಡೆಂಟಿಫೈ ಮಾಡಿದ್ದಾರೆ ಟೂರಿಸಮ್ ಆಸ್ ಅನ್ ಇಂಡಸ್ಟ್ರಿ ಫೋಕಸ್ ಏರಿಯಾ ಆ್ಯಂಡ್ ದೇ ಆರ್ ಡೆವಲಪಿಂಗ್ ನಾರ್ತ್ ಈಸ್ಟ್. ಅಂದರೆ ಇಟ್ಸ್ ಎ ಗುಡ್ ಥಿಂಗ್ ದೇ ಆರ್ ಡೂಯಿಂಗ್ ಬೋತ್ ಫಾರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದಟ್ ರೀಜನ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಟೂರಿಸಮ್ ಇಂಡಸ್ಟ್ರಿ ಅಂತ ನನಗೆ ಅನಿಸುತ್ತೆ. WHO ಜಾಮ್ನಗರಕ್ಕೆ ಹೋಗಿದೆ. ಬೆಂಗಳೂರನ್ನು IT ಸಿಟಿ ಇವೆಲ್ಲವೂ ಕೂಡ ಹೇಳಿದರ ಜೊತೆಗೇ ಬೆಂಗಳೂರನ್ನು ಹಾಸ್ಪಿಟಲ್ ವಿಚಾರಗಳಿಗೆ ಬಂದಂತಹ ಸಂದರ್ಭದಲ್ಲಿ ಹೆಲ್ತ್ ಸಿಟಿಯಾಗಿ, ಹೆಲ್ತ್ ಹಬ್ ಆಗಿ ಬ್ಯಾಂಗ್ಳೂರಿದೆ. ಹೆಲ್ತ್ ಟೂರಿಸಮ್ ಕೂಡ ಬಹಳ ಮೇನ್ ಹಬ್ ಆಗಿರುತ್ತೆ ನಮ್ಮ ಬೆಂಗಳೂರು. ಬೆಂಗಳೂರಿಗೆ ಎಷ್ಟು ಮಟ್ಟಿಗೆ ಪ್ರಾಧಾನ್ಯತೆ ಸಿಕ್ತು? ಒಂದೆರಡು ಹೈಸ್ಪೀಡ್ ರೈಲುಗಳ ವಿಚಾರದಲ್ಲಿ ಬೆಂಗಳೂರು ಖಂಡಿತ ಬಿಟ್ಟರೆ, ಸೆಮಿಕಂಡಕ್ಟರ್ ಜನರಲ್ ಆದಂಥ ಘೋಷಣೆ ಇದೆ, ಅದರಲ್ಲಿ ಕರ್ನಾಟಕಕ್ಕೂ ಪಾಲು ಇದ್ದೇ ಇರಬಹುದು ಅಂತೇಳಿ ನಾವು ನಿರೀಕ್ಷೆ ಮಾಡಿಕೊಂಡ್ರು ಕೂಡ ಬೆಂಗಳೂರಿಗೆ ಸಿಗಬೇಕಾಗಿರ್ತಕ್ಕಂತಹ ಆದ್ಯತೆ ಎಷ್ಟು ಮಟ್ಟಿಗೆ ಸಿಕ್ಕಿದೆ ಅಥವಾ ಸಿಗಬೇಕಾಗಿತ್ತು ಅಂತೇಳಿ ತಾವು ನಿರೀಕ್ಷೆ ಮಾಡಿ? ನಾನು ಮುಂಚೆಯಿಂದ ಏನು ಹೇಳ್ತಾ ಇದ್ದೀನಿ ಅಂದರೆ, ದೀಸ್ 5-6 ಮೇನ್ ಸಿಟೀಸ್ ನಮ್ಮ ದೇಶದಲ್ಲಿ ದೇ ಆರ್ ಡೈನಮೋಸ್, ದೇ ಆರ್ ದಿ ಬೇಸಿಕ್ ಎಕನಾಮಿಕ್ ಸೆಂಟರ್ಸ್. ಬೆಂಗಳೂರಲ್ಲಿ ನೋಡಿದ್ರೆ ಕರ್ನಾಟಕದಲ್ಲಿ ಕರ್ನಾಟಕ ಸೆಕೆಂಡ್ ಹೈಯೆಸ್ಟ್ GST ಕಲೆಕ್ಷನ್ ಸ್ಟೇಟ್ ಅಂತ ಹೇಳಿದ್ರೆ ಅದರ ದೊಡ್ಡ ಪಾಲು ಇರುವಂತದ್ದು ಬೆಂಗಳೂರು. ಮುಂಬೈಯನ್ನು ಬಿಟ್ಟಿರುವಂಥದ್ದೇ ಬೆಂಗಳೂರು ದೇಶಕ್ಕೆ. ಬಟ್ ನೀವು ಜಾಮ್ನಗರ್ ಹೆಸರು ತಗೊಂಡ್ರಲ್ಲ, ಯಾಕಂತ ಹೇಳ್ತೀನಿ ನೋಡಿ. 1920 ಇನ್ ಜಾಮ್ನಗರ್ ಯೂನಿವರ್ಸಿಟಿ ಆಫ್ ಮೆಡಿಕಲ್ ಸೈನ್ಸಸ್ಸಲ್ಲಿ ಆಯುರ್ವೇದ ವಾಸ್ ಬೀಯಿಂಗ್ ಟಾಟ್ ಆ್ಯಂಡ್ ಆಯುರ್ವೇದ ಯೂನಿವರ್ಸಿಟಿ 1930-1940ನಲ್ಲೇ ಇತ್ತು, 1920ಸಲ್ಲೇ ಇತ್ತು ಜಾಮ್ನಗರಲ್ಲಿ. ಬೇರೆ ಕಡೆ ಆಯುರ್ವೇದ ಕಾಲೇಜಲ್ಲಿ ಹೇಳ್ಕೊಡ್ಬೇಕಾ, ಅದನ್ನು ಮಾಡಬೇಕಾ ಅನ್ನೋ ಮುಂಚೆನೇ ದಿ ರಾಯಲ್ ಫ್ಯಾಮಿಲಿ ಆಫ್ ದಟ್ ಪ್ಲೇಸ್ ಜಾಮ್ನಗರ್ ಹ್ಯಾಡ್ ಐಡೆಂಟಿಫೈಡ್ ಆ್ಯಂಡ್ ದಿ ಟ್ಯಾಲೆಂಟ್ ಫ್ರಮ್ ಆಲ್ ಓವರ್ ದ ಕಂಟ್ರಿ, ಎಲ್ಲ ಕಡೆಯಿಂದನೂ ಅವರು ಟ್ಯಾಲೆಂಟ್ ಅಟ್ರ್ಯಾಕ್ಟ್ ಮಾಡಿ ಜಾಮ್ನಗರದಲ್ಲಿ ದೇ ಹ್ಯಾಡ್ ಎಸ್ಟಾಬ್ಲಿಷ್ಡ್ ಎ ಕಾಲೇಜ್ ಆಫ್ ಹೋಮಿಯೋಪತಿ. ಅದರಿಂದ ಆ ಲೆಗಸಿ ಇಶ್ಯೂ ಇದೆಯಾ ನೋಡಿ, ಅದನ್ನು ಅವರು ಹಾನರ್ ಮಾಡಿದ್ದು ಇಟ್ಸ್ ಎ ಗುಡ್ ಮೂವ್. ಬಟ್ ಒನ್ ಥಿಂಗ್ ಏನಂದರೆ, ಬ್ಯಾಂಗ್ಳೂರಿಗೆ ಒತ್ತು ಕೊಟ್ಟಿಲ್ಲ. ದೇ ಶುಡ್ ಇನ್ವೆಸ್ಟ್. ಇವಾಗ ನೋಡಿ, GCCs ಮ್ಯಾಕ್ಸಿಮಮ್ ಆರ್ ಇನ್ ಬ್ಯಾಂಗ್ಳೂರ್, ಸಾಫ್ಟ್ವೇರ್ ಎಕ್ಸ್ಪೋರ್ಟ್ಸ್ ಮ್ಯಾಕ್ಸಿಮಮ್ ಗೋ ಫ್ರಮ್ ಬ್ಯಾಂಗ್ಳೂರ್. ಅದರಲ್ಲಿ ಸ್ಟೇಟ್ಸ್ಗೆ ಏನು ಇನ್ಕಮ್ ಬರೋದಿಲ್ಲ, ಎಲ್ಲನೂ ಇಟ್ ಗೋಸ್ ಟು ದ ನ್ಯಾಷನಲ್ ಕಿಟಿ ಎಕ್ಸೆಪ್ಟ್ ದ GST ವಾಟ್ ವಿ ಕಲೆಕ್ಟ್. ಅದರ ಬಿಟ್ಟರೆ ಏನೂ ಆಗಲ್ಲ. ಅದರಿಂದ ಯಾವ ರಾಜ್ಯದಲ್ಲಿ ಇಲ್ಲ ಯಾವ ಸಿಟಿನಲ್ಲಿ ಈ ಥರ ಇನ್ಕಮ್ ಜನ್ರೇಟ್ ಆಗುತ್ತೋ ಸೆಂಟ್ರಲ್ ಗೌರ್ಮೆಂಟಿಗೆ, ಆಮೇಲೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಗೆ
ಯೂಸ್ ಆಗುತ್ತೋ ಆ ಸಿಟೀಸ್ಗೆ ಖಂಡಿತವಾಗಿ ದೇ ಶುಡ್ ಬಿ ಅ ಕೈಂಡ್ ಆಫ್ ಡಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಆ್ಯಂಡ್ ದೇ ಶುಡ್ ಬಿ ಗಿವನ್ ಸಮ್ ಅಡಿಷನಲ್ ಅಲೋವೆನ್ಸ್ ಆರ್ ಅಡಿಷನಲ್ ಸಪೋರ್ಟ್ ಫಾರ್ ಕೊಡಲೇಬೇಕು. ಬಟ್ ಇದು ಇನ್ನೂ ಆ ಪ್ರಿನ್ಸಿಪಲ್, ದಿಸ್ ಆಸ್ ಅ ಪ್ರಿನ್ಸಿಪಲ್ ಶುಡ್ ಬಿ ಅಕ್ಸೆಪ್ಟೆಡ್ ಬೈ ದಿ ಸೆಂಟ್ರಲ್ ಗೌರ್ಮೆಂಟ್. ಅದು ಆಗ್ತಾ ಇಲ್ಲ ಇನ್ನು. ಎಸ್, ಇಲ್ಲಿ ಕಡೆದಾಗಿ ಗುರುರಾಜಾಚಾರ್ಯ ಅವರೇ ತಾವು ಹೇಳ್ತೀರಿ ಯಾವ ಸ್ವರೂಪದಲ್ಲಿ ತೆರಿಗೆ ವಿಚಾರದಲ್ಲಿ ಇರುವಂತಹ ಸುಧಾರಣೆಗಳು ಸಹಾಯ ಆಗ್ತಿದೆ? ನನಗೆ ಒಂದು ಹೇಳ್ತೀನಿ, ಐ ಥಿಂಕ್ ದಿಸ್ ಬಡ್ಜೆಟ್ ಇಸ್ ಲೇವಿಂಗ್ ಮೋರ್ ಟ್ರಸ್ಟ್ ಆನ್ ದ ಟ್ಯಾಕ್ಸ್ ಪೇಯರ್ಸ್. ಅದಕ್ಕೆ ಟ್ರಸ್ಟ್ ಬೇಸ್ಡ್ ಗವರ್ನೆನ್ಸ್ ಅಂತಲೇ ಈ ಕಸ್ಟಮ್ಸ್ನ ನಾವು ಕಸ್ಟಮ್ಸ್ ವಿಷಯ ಮಾತಾಡಲಿಲ್ಲ. ಈಗ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಹ್ಯಾಸ್ ಬಿಕಮ್ ವೆರಿ ಡಿಫಿಕಲ್ಟ್. ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಟ್ರಂಪ್ ಟ್ಯಾರಿಫ್ ಮೇಜರ್ ನಮಗೆ ಪ್ರಾಬ್ಲಮ್ ಆಗಿದೆ. ಆಲ್ದೋ ಯುರೋಪಿಯನ್ ಯೂನಿಯನ್ ಹ್ಯಾಸ್ ಲಿಬರಲೈಸ್ಡ್, ನಮಗೆ ಸ್ವಲ್ಪ ಇನ್ನೂ ಡೈರೆಕ್ಷನ್ ಸ್ವಲ್ಪ ಟಫ್ ಅನಿಸ್ತದೆ. ಇಂಪೋರ್ಟ್ ಮಾಡಲಿಕ್ಕೂ ಲಾಟ್ ಆಫ್ ಅನ್ಸರ್ಟನಿಟೀಸ್ ಇನ್ ದ ಇಂಡಸ್ಟ್ರಿ. ಆದ್ದರಿಂದ ಕಸ್ಟಮ್ಸಿಗೆ ದೇ ಹ್ಯಾವ್ ಗಿವನ್ ಸೋ ಮಚ್ ಆಫ್ ಇಂಪಾರ್ಟೆನ್ಸ್ ಆ್ಯಂಡ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇನ್ ದಟ್. ಆ್ಯಂಡ್ ಸೆಕೆಂಡ್ ಇಂಪಾರ್ಟೆಂಟ್ ನಾನು ಹೇಳಬೇಕು ಅಂತ ಹೇಳಿದ್ರೆ, ಈ ಬಡ್ಜೆಟ್ನಲ್ಲಿ ಮುರಳೀಧರ್ ಅವರು ಕೇಳಿದ್ರು ಡಿಫೆನ್ಸ್ಗೆ ಎಷ್ಟು ಕೊಟ್ಟಿದ್ದಾರೆ ಅಂತೇಳಿ. ಐ ಗಾಟ್ ದ ನಂಬರ್ 5.95 lakh crores, which is about 11%. Last year was only 8%, sir, less than 8%. Excellent. 11% has been given for this thing, and the interest outflow, unfortunately, is 20%. You see the ನಾನು ಹೇಳಿದ್ನಲ್ಲ ಗ್ಯಾಪ್ ಎಷ್ಟು ಮೇಜರ್ ಎಕ್ಸ್ಪೆಂಡಿಚರ್. 11% ನಮ್ಮದು ಡಿಫೆನ್ಸ್ ಅಂದರೆ ಇಂಟ್ರೆಸ್ಟ್ ಎಕ್ಸ್ಪೆಂಡಿಚರ್ ಇಸ್ ಅಬೌಟ್ 20% ಔಟ್ ಆಫ್ ದ ಟೋಟಲ್ ಬಡ್ಜೆಟ್. ಸೊ ಕೊನೆಯದಾಗಿ ನಾನು ಹೇಳಬೇಕಂದ್ರೆ, ದಿಸ್ ಇಸ್ ಅ ಬಡ್ಜೆಟ್ ವಿಚ್ ಇಸ್ ಕೀಪಿಂಗ್ ದ ಲಾಂಗ್ ಟರ್ಮ್ ಸ್ಟ್ರಾಟಜಿ ರಾದರ್ ದ್ಯಾನ್ ದ ಶಾರ್ಟ್ ಟರ್ಮ್ ಬೆನಿಫಿಟ್. ತಮ್ಮ ಜೊತೆ ಕೂಡ ಅದೇ ಒಂದು ಪ್ರಶ್ನೆ ಇರುತ್ತೆ, ಯಾಕಂದರೆ ನಾನು ಆಗಲೇ ಮೆನ್ಷನ್ ಕೂಡ ಮಾಡಿದೆ, ಮುಂಬೈ ನಂತರ ಹೈಯೆಸ್ಟ್ GST ಕಲೆಕ್ಷನ್ ಇದಕ್ಕೆ ಬಂದಾಗ ಬೆಂಗಳೂರು. ಆದರೆ HRA ಬೆನಿಫಿಟ್ಗೆ ಬಂದಾಗ ಬೆಂಗಳೂರು ಇನ್ನೂ ಕೂಡ ಮೆಟ್ರೋ ಸಿಟೀಸ್ ಇದರೊಳಗಡೆ ಬರ್ತಾ ಇಲ್ಲ. ಈಗ ಅವುಗಳು ಬೇಕಿದೆಯಾ ಅಥವಾ ಇಲ್ಲ? ಈಗೆಲ್ಲ 80% ಆಫ್ ದೆಮ್ ಹ್ಯಾವ್ ಮೂವ್ ಟು ನ್ಯೂ ರಿಜೈನ್. ಈಗ ಬಹುಶಃ ಎಲ್ಲರೂ ನ್ಯೂ ರಿಜೈಮ್ಗೆ ಹೋಗ್ಬಿಡ್ತಾರೆ. ಅದಾಗ HRA ಇಸ್ ನಾಟ್ ಅ ಪಾಯಿಂಟ್ ಟು ಬಿ ಡಿಸ್ಕಸ್ಡ್ ಅಟ್ ಆಲ್. ಸೊ ದೇರ್ ಫೋರ್ ಇಟ್ ಇಸ್ ನಾಟ್ ಡಸಂಟ್ ರಿಯಲಿ ಮೇಕ್ ಅ ಇಲ್ಲ. ಈವನ್ ಬೇರೆ ಕಡೆಯಿಂದಾನು, ಬೇರೆ ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದಾನು ಈ ದೇರ್ ಆರ್ ಸರ್ಟನ್ ಅಲೌನ್ಸಸ್ ದಟ್ ಆರ್ ಲಿಂಕ್ ಟು ದಿ ಸ್ಟೇಟಸ್ ಆಫ್ ದ ಸಿಟಿ. ಸೊ ಅದು ರೆಕಗ್ನೈಸ್ ಮಾಡಿದ್ರೆ ಇಟ್ಸ್ ಅ ಬೆಟರ್ ಥಿಂಗ್. ಮೇ ಬಿ ಬಿಫೋರ್ ದ ಸ್ಟೇಟ್ ಬಜೆಟ್, ಐ ಮೀನ್ ಸ್ಟೇಟ್ ಎಲೆಕ್ಷನ್ಸ್, ದಟ್ ಮೇ ಬಿ ಅನೌನ್ಸ್ಡ್. ಸರ್, ಗುರುರಾಜ್ ಅವರು ಜಸ್ಟ್ ಬರ್ತಿದ್ದ. ರಾಜೇಶ್ವರಿ ಅವರೇ, ಕಡೆದಾಗಿ ತಾವೇನು ಹೇಳ್ತೀರಿ? Closer education, health and social welfare. So a lot of schemes has been introduced. A lot of have been spoken about these three sectors. But ಏನಂತಂದ್ರೆ ಅದೇ ಯಾವ ತರ ಇಂಪ್ಲಿಮೆಂಟ್ ಮಾಡ್ತಾರೆ, ಎಷ್ಟು ಎಫಿಷಿಯಂಟ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾರೆ, ಅದು ಒಂದು ಇಂಪಾರ್ಟೆಂಟ್ ಥಿಂಗ್ಸ್. ಸೆಕೆಂಡ್ ಥಿಂಗ್, ವೆರಿ ಇಂಪಾರ್ಟೆಂಟ್ ಥಿಂಗ್, ಜಾಬ್ ಕ್ರಿಯೇಷನ್. So skill development is very important. So I can see now, a lot of focus has been given to skill development. But idu skill development now last year kuda, last budget allu kuda skill development was one of the very idu focused issue agittu. But evaluation studies nodaga, evaluation studies helate now it is still there. Academics what we provide and the industry gap still exists anta helate. So even after you talking so much about the skill ಡೆವಲಪ್ಮೆಂಟ್, ಯಾಕೆ ನಾವು ಇನ್ನೂ ಆ ಗ್ಯಾಪ್ ನ ಕಮ್ಮಿ ಮಾಡಕ್ ಆಗ್ತಿಲ್ಲ? ಅಕಾಡೆಮಿಕ್ಸ್ ಮತ್ತೆ ಇಂಡಸ್ಟ್ರಿ ಮಧ್ಯೆ ಇರೋ ಗ್ಯಾಪ್ ಯಾಕೆ ಕಮ್ಮಿ ಮಾಡಕ್ ಆಗ್ತಿಲ್ಲ? ದಟ್ ಈಸ್ ದ ರಿಯಲ್ ಕ್ವೆಶ್ಚನ್ ಫಾರ್ ವಿಚ್ ವಿ ಹ್ಯಾವ್ ಟು ಫೈಂಡ್ ದಿ ಆನ್ಸರ್ ಅಂತ ನಂಗೆ ಅನ್ಸುತ್ತೆ ಸರ್. ಸೊ ಹಾಗಾಗಿ see, the industry is evolving very fast, but the academics and the syllabi in the educational institutions are not evolving as fast as the industry. ಈವಾಗಲೂ ಯು ಸಿ ದ ಪ್ರೋಗ್ರಾಮ್ ಇನ್ ಇಂಜಿನಿಯರಿಂಗ್ ಆರ್ ಅದರ್ ಪ್ರೋಗ್ರಾಮ್ಸ್, ಅವರು 5 ವರ್ಷದ ಮುಂಚೆ ಇರೋ ಸಿಲೆಬಸ್ಸು, 10 ವರ್ಷದ ಮುಂಚೆ ಸಿಲೆಬಸ್ಸು ಇದೆ, ಅವ್ರು ಹೇಳ್ಕೊಡ್ತಾರೆ ಫಾರ್ ದ ಸ್ಟೂಡೆಂಟ್ಸ್. ಬಟ್ ಇಂಡಸ್ಟ್ರಿ ನೋಡಿದ್ರೆ ಇಟ್ ಈಸ್ ಚೇಂಜಿಂಗ್, ಆಲ್ಮೋಸ್ಟ್ ಕಂಪ್ಲೀಟ್ಲಿ ರೆವಲ್ಯೂಷನೈಸಿಂಗ್ ದಿ ಟೆಕ್ನಾಲಜಿ ಒನ್ಸ್ ಇನ್ 2 to 2.5 years. ಅದಕ್ಕೆ ಮ್ಯಾಚ್ ಆಗ್ತಾ ಇಲ್ಲ. ಚಾರ್ಟರ್ಡ್ ಅಕೌಂಟೆಂಟ್ ಗುರುರಾಜ್ ಅವರು ಹೇಳ್ತಾ ಇದ್ರು, ನಿಮ್ಗೆ ಇನ್ಕಮ್ ಜಾಸ್ತಿ ಆದರೆ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಅಗ್ರಿಕಲ್ಚರ್ ಇನ್ಕಮ್ ಜಾಸ್ತಿ ಆದರೆ ನೀವು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಅಂತ. ಡೆಫಿನೆಟ್ಲಿ ಅಗ್ರಿಕಲ್ಚರ್ ಅನ್ನೋದು ಸಬ್ಸಿಡಿ ಮೇಲೆ ನಡೆಯೋಂಥ ಸೆಕ್ಟರ್ ಅನ್ನಂಗಾಗಿದೆ. ಅಗ್ರಿಕಲ್ಚರ್ ಸಬ್ಸಿಡಿ ಮೇಲಿನಿಂದ ನಡೆಯೋಂಥ ಸೆಕ್ಟರ್ಗಿಂತ ಅಗ್ರಿಕಲ್ಚರಿಸ್ಟ್ ಟ್ಯಾಕ್ಸ್ ಕಟ್ಟೋ ಹಂತಕ್ಕೆ ಹೋಗೋದಿದೆಯಲ್ಲ, ಅದೇ ನಮ್ಮದು ಬೇಡಿಕೆ ಇರೋದು ಅಥವಾ ಬಯಕೆ ಇರೋದು. ಆ ಹಂತಕ್ಕೆ ನಮ್ಮ ಸರ್ಕಾರಗಳು ತಗೊಂಡೋದ್ರೆ ಡೆಫಿನೆಟ್ಲಿ ವಿ ವಿಲ್ ಪೇ ಟ್ಯಾಕ್ಸ್ ವಿತ್ ವೆರಿ ಪ್ರೌಡ್.
ಎಸ್ ಸರ್ ಎಸ್ ಅನ್ನದಾತರಿಗೆ ನಮೋ ನಮ. ನಾವು ಯಾವಾಗಲೂ ನಿಮ್ಮಿಂದ ನಾನು ಹೇಳಿದ್ರ ನಮ್ಮ ಮಧ್ಯಪ್ರದೇಶ ಎಸ್ ಥ್ಯಾಂಕ್ ಯು. ತಮಗೆಲ್ಲರೂ ಕೂಡ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ವಿಚಾರಗಳನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಇದು ಭಾಳ ಮುಖ್ಯವಾಗಿ ಕೇಂದ್ರ ಬಜೆಟ್ ಬಗ್ಗೆ ನಿರ್ಮಲಾ ಸೀತಾರಾಮನ್ ಅವರು ಸತತ 9ನೇ ಬಾರಿ ಬಜೆಟ್ ಮಂಡನೆ ಮಾಡಿದ್ದಾರೆ. ಇದು ಒಂದು ರೀತಿಯಂತಹ ದಾಖಲೆ, ಸತತವಾದಂತಹ 9 ಬಜೆಟ್ಗಳ ಮಂಡನೆಯೂ ಕೂಡ ಒಂದು ದಾಖಲೆ. ಕರ್ತವ್ಯ ಭವನದಲ್ಲಿ ಮೊದಲ ಬಜೆಟ್ ಮಂಡನೆ ಅನ್ನುವಂತಹ ಒಂದು ಶ್ರೇಯಸ್ಸು ಕೂಡ ಅವರ ಹೆಸರಿಗೆ ದಾಖಲಾಗಿರುವಂಥದ್ದು. 3 ಕರ್ತವ್ಯಗಳನ್ನು ಅವರು ಹೇಳಿದ್ದಾರೆ. ಆ ಕರ್ತವ್ಯದ ಪಾಲನೆಯೂ ಕೂಡ ಅಷ್ಟೇ ಮುಖ್ಯವಾಗಿ ಆಗಬೇಕು. ಬೇರೆ ಬೇರೆ ವಲಯಗಳಿಗೆ ಅವರು ಆದ್ಯತೆಯನ್ನು ಕೊಟ್ಟಿದ್ದಾರೆ. ನಾವು ಎಲ್ಲ ವಲಯಗಳ ಬಗ್ಗೆ ಮಾತನಾಡೋದಕ್ಕೂ ಕೂಡ ಸಾಧ್ಯ ಆಗಲಿಲ್ಲ. ಆದರೆ ಬಹಳಷ್ಟು ವಲಯಗಳು, ಅದರಲ್ಲೂ ದಿವ್ಯಾಂಗರ ಬಗ್ಗೆಯೂ ಕೂಡ ವಿಶೇಷವಾದಂತಹ ಕಾಳಜಿಯನ್ನು ವಹಿಸಿ ಒಂದಿಷ್ಟು ಯೋಜನೆಗಳನ್ನು, ಅದಕ್ಕಾಗಿಯೇ ಒಂದಿಷ್ಟು ಸಮಯವನ್ನು ತಮ್ಮ ಬಜೆಟ್ ಸ್ಪೀಚ್ನಲ್ಲಿ ಅವರು ಮೀಸಲಿಟ್ಟಿರುವಂಥದ್ದು. ಅಥವಾ ಖೇಲೋ ಇಂಡಿಯಾ ಬಗ್ಗೆ, ಯಾಕಂದರೆ ಭಾರತ ಕ್ರೀಡೆಯಲ್ಲಿ ದೊಡ್ಡ ಸಾಧನೆಯನ್ನು ಮಾಡಬೇಕು, ಒಲಿಂಪಿಕ್ಕನ್ನು ಭಾರತ ಹೋಸ್ಟ್ ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ಪ್ರಿಪೇರ್ ಆಗಬೇಕಂದ್ರೆ ಕನಿಷ್ಠ ಅದು 5-10 ವರ್ಷಗಳ ಪ್ರಿಪ್ರೇಷನ್ಸ್ ಇದ್ದೇ ಇರುತ್ತೆ. ಆ ಪ್ರಿಪ್ರೇಷನ್ಸ್ಗೆ ಬೇಕಾದಂಥ ಒತ್ತನ್ನು ಕೊಡ್ತಾ ಇರುವಂತಹ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ. ಆದರೆ ಅದು ಘೋಷಣೆಯಾಗಿಲ್ಲ, ಕಾರ್ಯರೂಪದಲ್ಲಿ ಬಂದರೆ ಯಾವುದೇ ಬಜೆಟ್ ಕೂಡ ಅಷ್ಟೇ, ಎಷ್ಟೇ ಒಳ್ಳೆಯ ಬಜೆಟ್ ಭಾಷಣದಲ್ಲಿದ್ದರೂ ಕೂಡ ಜಾರಿಗೊಳ್ಳದೇ ಹೋದರೆ ಅದು ಕೆಟ್ಟ ಬಜೆಟ್ ಆಗಿದೆ, ಕನ್ವರ್ಟ್ ಆಗುತ್ತೆ. ಹಾಗೆಯೇ ಬಜೆಟ್ ಆ್ಯಾವ್ರೇಜ್ ಇರುತ್ತೆ ಅಥವಾ ಕೆಟ್ಟದಾಗಿದೆ ಅಂತ ಹೇಳಿದ್ರು ಕೂಡ 100% ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳಿ ಆದರೆ ಅದೇ ಉತ್ತಮ ಬಜೆಟಾಗಿ ಕನ್ವರ್ಟ್ ಆಗುತ್ತೆ.